ನಿನ್ನೊಂದು ಮಾತು ಹೇಳ್ತೀನಿ, ನಡೆಸ್ಕೊಡ್ತೀಯಾ? ಜೀವ ಕೊಡೋದು ತೆಗಿಯೋದು ಆ ದೇವ್ರ ಕೈಯಲ್ಲಿದೆ. ಆ ದೇವ್ರ ಜೊತೆ ಹೋರಾಡಿ ಜೀವಗಳನ್ನ ಉಳಿಸ್ಬೇಕಾದ್ದು ನಿನ್ನ ಕರ್ತವ್ಯ. ಒಂದೇ ಒಂದು ಜೀವನ ಹೋಗೋಕೆ ಬಿಡಲ್ಲ ಅಂತ ನನಗೆ ಮಾತು ಕೊಡ್ತೀಯಾ? ನಿಮ್ಮ ಮಗು ಉಸಿರಾಡ್ತಾ ಇಲ್ಲ ಅನ್ನೋ ಸುದ್ದಿನ ಯಾವ ತಾಯಿಗೂ ನೀನು ಕೊಡಬಾರ್ದು. ಡಾಕ್ಟರ್ ಹೇಳಿ, ಏನಾಯ್ತು ನನ್ನ ಮಗುಗೆ? ಜೀವನ ಪೂರ್ತಿ ಮಕ್ಕಳು ಅಳಬಾರ್ದು ಅಂತ ಬಯಸೋಳು ಅಮ್ಮ. ಆದರೆ ಮೊದಲನೇ ಸಲ ಮಗು ಹತ್ರ ಮಾತ್ರ ಅಮ್ಮ ಉಳ್ಕೊಳ್ಳೋಕೆ ಸಾಧ್ಯ. ಮಗು, ಅಮ್ಮ ನಿನಗೋಸ್ಕರ ಅಳ್ತಿದ್ದಾಳೆ. ನೀನು ಉಸಿರಾಡ್ಲಿಲ್ಲ ಅಂದ್ರೆ ಅವಳು ಎದೆ ಬಡತನೆ ನಿಂತೋಗುತ್ತೆ. ಅವಳಿಗೋಸ್ಕರ ಆದರೂ ನಿನ್ನ ಜೊತೆಗಿರ್ತೀಯ ಅಲ್ವಾ? ನನ್ನ ಮಗುಗೆ ಏನಾಯ್ತು ಹೇಳಿ ಡಾಕ್ಟ್ರೆ? ಕ್ಷಮಿಸಿ, ನೀವಿಟ್ಟು ನಂಬಿಕೆನ ನನ್ನ ಕೈಲಿ ಉಳಿಸ್ಕೊಳ್ಳೋದಕ್ಕೆ ಥ್ಯಾಂಕ್ಸ್. ನಂದೇನಿಲ್ಲ ಸರ್, ಎಲ್ಲ ದೇವ್ರ ದಯೆ. ಜೀವ ಕೊಡೋದು ತೆಗಿಯೋದು ದೇವ್ರ ಕೈಲಿದೆ, ಆದರೆ ಜೀವಕ್ಕೋಸ್ಕರ ದೇವ್ರ ಜೊತೆ ಹೋರಾಟ ಮಾಡೋರು ಡಾಕ್ಟರು. ಹಾಗಂತ ನಮ್ಮ ತಾತ ಹೇಳ್ತಿದ್ರು. ಆದರೆ ಆ ಹೋರಾಟದಲ್ಲಿ ನಾನು ಸೋತೆ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ನೀವು ನನ್ನಲ್ಲ, ಡಾಕ್ಟರ್ ಅವ್ರ ಶಕ್ತಿನೇ ಗೆಲ್ಲಿಸ್ಬಿಟ್ರಿ. ಥ್ಯಾಂಕ್ಸ್ ಡಾಕ್ಟರ್. ಕಳ್ಳ ಸರ್, ತಾಯಿ ಮಗು ಇಬ್ರು ಚೆನ್ನಾಗಿದ್ದಾರೆ. ನಿಮ್ಮ ಹೆಂಡತಿನ ನೋಡ್ಬೇಕಂತ ಎಷ್ಟೊಂದು ಕೇಳ್ಕೊಳ್ತಿದ್ರಲ್ಲ, ಈಗ ತಾಯಿ ಮಗು ಇಬ್ರು ಒಟ್ಟಿಗೆ ನೋಡ್ಬೋದು. ಡಾಕ್ಟ್ರೆ ನನ್ ಕ್ಷಮಿಸ್ಬಿಡಿ ಡಾಕ್ಟ್ರೆ. ನಾನು ತಪ್ಪಿನ ಮೇಲೆ ತಪ್ಪು ಮಾಡಿದ್ರು ನನ್ನ ಹೆಂಡತಿ ಮಗನೇ ಉಳಿಸ್ಬಿಟ್ರಿ ಡಾಕ್ಟ್ರೆ. ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ ಅಷ್ಟೇ. ಅಷ್ಟಕ್ಕೂ ನಿಮ್ಮ ಮಗು ಉಳಿಯೋದಕ್ಕೆ ಇವ್ರ ಕಾರಣ, ನಾನಲ್ಲ. ಬನ್ನಿ. Save the doctor! Save the white coat! Save the doctor! Save the white coat! Please! ಸ್ಟಾಪ್. ನೀವು ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತೀರಾ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಮೇಲಿರೋ ವೈಟ್ ಕೋಟ್ಗೆ ಕಪ್ ಚುಕ್ಕಿ ಬರ್ದಿರೋ ಥರ ನೋಡ್ಕೊಳ್ಳಿ. ನಾವು ಡಾಕ್ಟರ್ ಮನುಷ್ಯರಲ್ವಾ? ನಮಗೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಒಂದು ಜನ ಕೇಳಿದ್ರಿ. ಹೌದು, ನಾವು ಮನುಷ್ಯರೇ, ನಮ್ಮ ಜೀವಕ್ಕೂ ಬೆಲೆ ಇದೆ. ಆದರೆ ನಾವು ಡಾಕ್ಟರ್ ಆಗಿದ್ದು ಇಷ್ಟಪಟ್ಟು, ಕಷ್ಟಪಟ್ಟು, ಕನ್ಸ್ಕೊಂಡು. ಬಟ್ ಯಾವ ಪೇಷಂಟು ಬೈಸ್ಕೊಂಡು ರೋಗ ತರಿಸ್ಕೊಳ್ಳಲ್ಲ. ಸೊ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು. ಅದು ಮಾಡದೇ ಇದ್ದಾಗ ನಾವು ಮನುಷ್ಯತ್ವಕ್ಕೆ, ನಮ್ಮ ವೃತ್ತಿಗೆ ಮಾಡೋ ಅವಮಾನ. ಹಾಗೆ ಸರ್, ಡಾಕ್ಟರ್ಸ್ ಅಂದರೆ ಮೆಜಿಷಿಯನ್ಸ್ ಅಲ್ಲ. ಹೇಗೆ ಪೇಷಂಟ್ಗೆ ಪ್ರತಿ ಸೆಕೆಂಡ್ ಮುಖ್ಯನೋ, ಅವ್ರನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ಗೆ ಪ್ರತಿ ಮಿಲಿ ಸೆಕೆಂಡ್ ಕೂಡ ಮುಖ್ಯ. ಅದಕ್ಕೆ ಬರೀ ಡಾಕ್ಟರ್ ಅಷ್ಟೇ ಅಲ್ಲ, ಪೇಷಂಟ್ ಅವ್ರ ಮನೆ ಕಡೆಯವ್ರು ಕೂಡ ಸಪೋರ್ಟ್ ಮಾಡಬೇಕು. ನಮ್ಮ ಮೇಲೆ ಕೈ ಮಾಡೋದ್ರಿಂದ ನಿಮ್ಮ ಸಿಟ್ಟು ತೀರಿಸ್ಕೊತಿರೋ ಹೊರತು ರೋಗ ವಾಸಿ ಆಗಲ್ಲ. ಆ್ಯಂಡ್ ಇವತ್ತು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಇವ್ರು ಬರೀ ಆ ಮಗು ಮತ್ತೆ ತಾಯಿ ಅಲ್ಲ, ನಮ್ಮ ಡಾಕ್ಟರ್ ರೆಪ್ಯುಟೇಷನ್ ಕೂಡ ಉಳಿಸಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕರ್ಣ ಸರ್, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ನಾನು ಮಾಡಿರೋ ಪಾಪನ ಹೇಗೆ ಸರ್ ಕಳ್ಕೊಳ್ಳಿ? ಡಾಕ್ಟರ್ ಮನುಷ್ಯ ಅಂತ ಗೊತ್ತಾಯ್ತಲ್ಲ, ಅದು ಸಾಕ್ಬಿಡಿ. ಹೋಗಿ ಮೊದಲು ನಿಮ್ಮ ಹೆಂಡತಿ ಮಗನ ನೋಡೋಗಿ. ಡಾಕ್ಟರ್ ಕಾರ್ತಿಕ್, ಕರ್ಣ ಹೇಳಿದ್ದಕ್ಕೆ ನೀವೆಲ್ಲ ಪ್ರೊಟೆಸ್ಟ್ ನಿಲ್ಲಿಸಿದ್ರಿ, ಅದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು. ಕರ್ಣ ಫೋನ್ ಮಾಡ್ತಾ ಇದ್ದಾನೆ. ಹಲೋ ಕರ್ಣ. ಹಾಯ್ ಬಂಗಾರಿ. ಏನೋ ನೀನು? ನಾನು ಎಷ್ಟೊತ್ತಿಂದ ನೀನು ಫೋನ್ ಮಾಡ್ತಾ ಇದ್ದೀನಿ, ನೀನು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏನೂ ತೊಂದರೆ ಇಲ್ಲ ತಾನೇ? ನಿನ್ನ ಫ್ರೆಂಡ್ ಮೊಮ್ಮಗಳಿದ್ರಲ್ಲ ನಿಧಿ, ಅವ್ರು ಹೆಲ್ಪ್ ಮಾಡೋದಕ್ಕೆ ಏನೂ ತೊಂದರೆ ಆಗಲಿಲ್ಲ. ಹೌದಾ? ಮನೆಗೆ ಬಂದು ಆರಾಮಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಸರಿ ಸರಿ, ಹುಷಾರು ಕಣೋ, ಬೇಗ ಬಂದ್ಬಿಡು. ಈ ವಿಷಯ ಗೊತ್ತಾ,
ನಿನ್ ಮೊಮ್ಮಗಳು ನನ್ ಮೊಮ್ಮಗನ್ ಸಹಾಯ ಮಾಡಿದ್ಲಂತೆ. ಹೌದೇನೆ, ನಾನು ಆಗ್ಲೇ ಹೇಳಿಲ್ವಾ, ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಇದರಿಂದಾನೇ ಗೊತ್ತಾಯ್ತಲ್ಲ. ಈಗ ಸಮಾಧಾನ ಆಯ್ತು ಕಡೆ. ಇಲ್ಲಿ ನಾನು ನೀನು ಫ್ರೆಂಡು, ಅಲ್ಲಿ ನಿನ್ ಮೊಮ್ಮಗಳು ನನ್ ಮೊಮ್ಮಗ ಫ್ರೆಂಡು. ಹೊಡೋಣವಾ? ಅಮ್ಮ ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಅಯ್ಯೋ ಅಪ್ಪ, ಲೇ ಮನೆಗೆ ಹೋಗಕ್ಕೆ ಯಾಕೆ ಇಷ್ಟೊಂದು ಸ್ಪೀಡು? ಯಾವಳ ಮನೆಗೆ ಹೋಗ್ತಿದ್ದಾಳೆ? ಶಾಪಿಂಗ್ ಶಾಪಿಂಗ್. ಸರ್, ಇಷ್ಟೊಂದು ಗೊಂಬೆಗಳ? ಪ್ರತಿ ಡೆಲಿವರಿ ಆದಾಗ್ಲೂ ಹುಟ್ಟೋ ಪುಟ್ಟ ಮಗು ಇಲ್ಲಿ ಬೊಂಬೆ ರೂಪ ತಾಳುತ್ತೆ. ಈ ಥರ ಒಂದು ಐಡಿಯಾ ಕೊಟ್ಟಿದೆ ನಮ್ಮ ರೋಸಿ. ಇವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ರಿಂದ ನಿಮ್ಮ ಕೈಲೇ ಗೊಂಬೆ ಇಡ್ಸೋಣ ಅಂತ. ಏನ್ ಮುಖ ನೋಡ್ತಾ ಇದ್ಯಾ? ನೀ ಮಾಡಿದ ಪುನೀತ್ ಕೆಲ್ಸಕ್ಕೆ ಆ ದೇವ್ರು ಕೊಟ್ಟಿರೋ ಅವಕಾಶ ಇದು. ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಇಲ್ಲಿರೋ ಒಂದೊಂದು ಬೊಂಬೆನೂ ಒಂದೊಂದು ಹೆರಿಗೆ ಕತೆನ ಹೇಳುತ್ತೆ. ಮೊದಲು ತಡ್ಕೊಳಕ್ಕಾಗದೇ ಇರೋಷ್ಟು ನೋವು, ಆಮೇಲೆ ವಿವರಿಸಕ್ಕಾಗದೇ ಇರೋಷ್ಟು ಸಂತೋಷ. ಇಲ್ಲಿವರೆಗೂ ಬಂದ್ಬಿಟ್ಯಾ ನೀನು? ಸರ್, ಯಾವಾಗಲೂ ಫುಲ್ ಪಾಸಿಟಿವ್ ಆಗಿರೋ ನೀವು ಫಾರ್ ದ ಫಸ್ಟ್ ಟೈಮ್ ಹೆಲ್ಪ್ಲೆಸ್ ಆಗಿರೋದು ನೋಡಿದ್ದು. ಏನಾಯ್ತು ಸರ್? ಅದೇನಾಯ್ತೋ ಗೊತ್ತಿಲ್ಲ. ಆ ಮಗು ಅಳದೇ ಇದ್ದಾಗ ತುಂಬ ಪ್ಯಾನಿಕ್ ಆಗ್ಬಿಟ್ಟೆ. ನಮ್ಮ ತಾತನ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಒದ್ದಾಡ್ತಿದ್ದೆ. ನಮ್ಮ ತಾತ ಯಾವಾಗಲೂ ಹೇಳೋರು, ಹುಟ್ಟೋ ಮಗು ಸಾಯಬಾರ್ದು, ಒಂದು ಮಗು ಹುಟ್ಟಿದ ಮೇಲೆ ಅನಾಥ ಆಗಬಾರ್ದು ಅಂತ. ಎಲ್ಲಿ ಅವರು ಕೊಟ್ಟಿದ್ದ ಮಾತನ್ನ ಉಳಿಸ್ಕೋತೀನೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ತಾತ ಇನ್ನೂ ಇರ್ಬೇಕಿತ್ತಲ್ವ ರೋಸಿ? ಸರ್, ನೀವು ನಿಮ್ಮ ತಾತಂಗೆ ತುಂಬ ಅಟ್ಯಾಚ್ ಅನ್ಸುತ್ತೆ ಅಲ್ವಾ? ಹಾಂ, ಅವರಿಲ್ಲ ಅಂದಿದ್ರೆ ನಾನು ಇರ್ತಿರ್ಲಿಲ್ಲ. ಸರ್, ನನ್ನ ನಂಬಿ ಅಸಿಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಹಾಗೆ ಇಲ್ಲಿ ಗೊಂಬೆ ಇಡೋದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೂ ತುಂಬ ಥ್ಯಾಂಕ್ಸ್ ಸರ್. ನೀವು ಇವತ್ತು ಹೆಲ್ಪ್ ಮಾಡಿರೋದಕ್ಕೆ ಇನ್ ರಿಟರ್ನ್ ನಿಮಗೆ ಮನೆಗೆ ಡ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಧಾನ. ಓಕೆ. ಹೊಸದೇನು ಸೆಳೆತವೋ ನಿನ್ನಲಿ, ಎಲ್ಲವೂ ಆಕರ್ಷ
ಸುಂದರನಿ ಇರುವಾಗ ಯಾಥರ ಬಂಧುವನಿ ಥರ ಬಂದೆಯೋನಿ ಜೀವನ ಸುಂದರನಿ ಇರುವಾಗ ಏಯ್ ಲೋಪನ ಹೋಗ್ತದಲ್ವಾ? ನಿಮ್ಗೇನು ತಲೆಗೆಲೆ ಕಟ್ಟಿದ್ಯಾ? ಆಗ್ಲಿಂದ ಕರಿತಾನೆ ಇದ್ದೀನಿ, ನೀವು ನೋಡಿದ್ರೆ ಇಲ್ಲಿ ಕುಣಿತಿದ್ದೀರಲ್ಲ. ಆ ಗಾಡಿ ಏನಾದ್ರು ಐ ಲವ್ ಯು ಕರ್ಣ ಸರ್. ಬಂದೆ. ಅಕ್ಕ ಅಕ್ಕ ಐ ಡಿಡ್ ಇಟ್ ಅಕ್ಕ. ಐ ಫೈನಲಿ ಡಿಡ್ ಇಟ್. ಏನಾಯ್ತು ನಿನ್ಗೆ? ಅಕ್ಕ ಇವತ್ ನಾನು ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ಬಿಟ್ಟೆ ಅಕ್ಕ. ನಿಧಿ ಏನಾಯ್ತೆ? ಯಾಕೆ ಹಾಕಿ ಕಿರ್ಚ್ಕೋತಾ ಇದೀಯಾ? ಅಜ್ಜಿ ಅದು ಇದೇ ಹೋಯ್ತು, ಅದಕ್ಕೆ ಕಿರ್ಚ್ಕೊಂಡೆ ಅಜ್ಜಿ. ನಿನ್ ತಲೆ ಸುಮ್ನೆ ಊಟ ಮಾಡಿ ಬೇಗ ಮಲ್ಕೊಳೆ. ನೀನ್ ಬೇಗ ಮಲ್ಕೋ. ಮನ್ಸಲ್ಲಿರೋದನ್ನ ಹೇಳ್ದೆ ಅಂದ್ರೆ ಅಕ್ಕ ನಾನಿವತ್ತು ಅವ್ರಿಗೆ ಪ್ರಪೋಸ್ ಮಾಡ್ಬಿಟ್ರೆ ನೆಲ್ಲ ನೀರ್ ಹಾಕ್ತದೆ, ಜಾರ್ ಬೀಳ್ತ್ಯಾ. ಪೆಟ್ಟಾಯ್ತಾ? ಯಾವ್ದ ಪೆಟ್ಟು? ಲೂಸ್ ಆಗ್ಬಿಟ್ಟಿದ್ಯಾ ನೀನು? ನಾನು ಫುಲ್ ಲೂಸ್ ಆಗ್ಬಿಟ್ಟಿದ್ದೀನಿ. ನೀನೇನೋ ಪ್ರಪೋಸ್ ಮಾಡ್ದೆ, ಅದಕ್ಕೆ ಅವನೇನಂದ? ನೋಡಿ, ನೀವು ಮೆಡಿಕಲ್ ಸ್ಟೂಡೆಂಟು, ಕಾಲೇಜ್ ಬಂದಿರೋದು ಓದೋದಕ್ಕೆ ಅಂತ, ಎಷ್ಟೋ ಜನಕ್ಕೆ ಸಹಾಯ ಮಾಡೋದಕ್ಕೆ. ಈ ಪ್ರೀತಿ ಪ್ರೇಮ ಎಲ್ಲ ಇಮೋಷನಲ್ ಡ್ರಿಫ್ಟ್ಸ್, ಇದ್ಯಾವುದೂ ವರ್ಕೌಟ್ ಆಗಲ್ಲ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಪೇಷಂಟ್ನ ಟ್ರೀಟ್ ಮಾಡೋ ರೀತಿ, ನನ್ನ ಕಾಲೇಜಲ್ಲಿ ಪಾಠ ಮಾಡೋ ಸ್ಟೈಲ್, ಸ್ಟಾಫ್ ಜೊತೆಗೆ ನನ್ನ ಬಿಹೇವಿಯರ್, ಇದೆಲ್ಲದ್ರಿಂದ ಇಂಪ್ರೆಸ್ ಆಗಿರ್ಬೋದು. ವಾ ವಾಟ್ ಅ ಮ್ಯಾನ್ ಅಂತಾನು ಅನ್ಸಿರ್ಬೋದು. ಇಟ್ಸ್ ಇನ್ಫ್ಯಾಕ್ಚುಯೇಷನ್, ನಾಟ್ ಲವ್. ಅದೇ ಸರ್, ಲವ್ ಒಂದು ಇನ್ಫ್ಯಾಕ್ಚುಯೇಷನ್ ಅಂತೀರಾ. ನೀವ್ ನಕ್ಕಿದ್ರೆ ನಾನ್ ನಗ್ತೀನಿ, ನೀವ್ ಹತ್ರ ನೀವ್ ಅಳ್ಳಲ್ಲ ಬಿಡಿ. ನೀವ್ ಗೆದ್ರೆ ನಾನ್ ಗೆದ್ದಾಗೆ, ನೀವ್ ಸೋತ್ರೆ ನೀವ್ ಸೋಲೋ ಮಾತೇ ಇಲ್ಲ. ಲೆಟ್ ಮಿ ಫಿನಿಶ್. ನೋಡಿ, ಎಮೋಷನಲಿ ವೀಕ್ ಇರೋರು, ಡ್ರಿಫ್ಟ್ ಇರೋರು ಗುಡ್ ಡಾಕ್ಟರ್ಸ್ ಆಗಕ್ಕಾಗಲ್ಲ. ಅಂಡ್ ದ್ಯಾಟ್ಸ್ ಮೈ ಬಿಲೀವ್. ಆಸ್ ಅ ಡಾಕ್ಟರ್ ನಾವು ಅಲರ್ಟ್ ಅಂಡ್ ಅಟೆಂಟಿವ್ ಆಗಿರ್ಬೇಕು, ಇಮೋಷನಲ್ ಅಲ್ಲ. ಯು ಆರ್ ಸ್ಟಿಲ್ ಅ ಸ್ಟೂಡೆಂಟ್. ಹಾಗಾದ್ರೆ ಯಾವ ಡಾಕ್ಟರ್ ಯಾರನ್ನೂ ಇಷ್ಟಪಡ್ಬಾರ್ದಾ? ಮದ್ವೆನೂ ಆಗ್ಬಾರ್ದಾ? ಇದೆಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆ ಟೈಮ್ ಬರೋವರೆಗೂ ನಾನ್ ಕಾಯ್ತೀನಿ. ಓದು ಡೆಸ್ಟಿನಿ ಆಗಿರ್ಬೇಕು, ಡಿಸ್ಟ್ರಾಕ್ಷನ್ ಅಲ್ಲ. ಲವ್ ಇಸ್ ನಾಟ್ ಎನ್ ಡಿಸ್ಟ್ರಾಕ್ಷನ್ ಅಕಾರ್ಡಿಂಗ್ ಟು ಮಿ. ಇಟ್ಸ್ ಮೈ ಬಿಲೀವ್. ಲವ್ ಅನ್ನೋದು ಒಂದೊಳ್ಳೆ ಫೀಲಿಂಗ್. ಚೆನ್ನಾಗಿ ಓದ್ತೀನಿ, ಒಳ್ಳೆ ಡಾಕ್ಟರು ಆಗ್ತೀನಿ,
ಜೊತೆಗೆ ನಿಮ್ಮನ್ನು ಇಷ್ಟಪಡ್ತೀನಿ. ಐ ಲವ್ ಯು ಸರ್, ಐ ಲವ್ ಯು ಸರ್, ಐ ಲವ್ ಯು ಸರ್, ಐ ಲವ್ ಯು ಸರ್. ಅಲ್ವೇ ಅವನು ನೋಡಿದ್ರೆ ಇನ್ಫ್ಯಾಚುಯೇಷನ್ ಅದು ಇದು ಅಂತ ಸ್ಮಾರ್ಟಾಗಿ ರಿಜೆಕ್ಟ್ ಮಾಡಿದ್ದಾನೆ. ನೀನೊಳ್ಳೆ ಮೆಂಟ್ಲ ಥರ ಆಡ್ತಿದ್ಯಾ. ಅವ್ರು ಏನೇ ಹೇಳಿ ಅಕ್ಕ, ಆದ್ರೆ ಅವ್ರ ಕಣ್ಣು ಬೇರೆನೇ ಹೇಳ್ತಿತ್ತು ಅಕ್ಕ. ನನಗೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಅವರಾಗವರೇ ಬಂದು ನನ್ನ ಪ್ರಪೋಸಲ್ನ ಒಪ್ಕೊಳ್ತಾರೆ ಅಂತ. ಅವನ ಕಣ್ಣಲ್ಲಿ ಏನು ಕಾಮನ್ ಬಿಲ್ ಕಾಣಿಸ್ತಿತ್ತಾ? ಹಾಗೆ ಅನ್ಕೋ, ಅವ್ರ ಮನ್ಸಿನ ಮೂಲೆಲ್ಲೋ ನನ್ನ ಬಗ್ಗೆ ಸಣ್ಣ ಫೀಲಿಂಗ್ ಇರ್ಬೋದು ಅಂತ ಅನ್ನಿಸ್ತು. ಸರಿ, ಹಾಗಾದ್ರೆ ನೀನು ಹುಡುಗನ ಹೆಸರು ಹೇಳಿ ಯೂನಿವರ್ಸ್ ಹತ್ರ ಕೇಳ್ಕೊ. ಕರೆಕ್ಟ್. ಹೇ ಯೂನಿವರ್ಸ್, ಅವ್ರನ್ನ ನನ್ನವರಾಗಿ ಮಾಡು. ನೀನ್ ಜಾಣ ಅಲ್ವಾ? ಇದೇನೆ ಹೆಸರು ಹೇಳು ಅಂದ್ರೆ ಮತ್ತೆ ಅವರು ಅಂತಿದ್ಯಾ? ಅವರು ನನ್ನ ಲವ್ ಅಕ್ಸೆಪ್ಟ್ ಮಾಡಿದ್ದೀನ, ಅವ್ರ ಹೆಸರು ಹೇಳಿ. ನಿನ್ ತಲೆ ಡಾಕ್ಟರ್ ತಲೆ. ಸಂಜು, ಕಾಲ್ ನೋವಿದೆ, ಮಾತ್ರೆ ತಗೊಂಬ ಅಂತ ಹೇಳಿದ್ನಲ್ಲ, ತಂದ್ಯಾ? ನಿಂದು ಯಾವಾಗಲೂ ಕಾಲು ನೋವು ಇದ್ದಿದ್ದೆ, ಕೆಲಸ ಹತ್ರ ಹೇಳಿ ತರ್ಸ್ಕೊಳಕ್ಕಾಗಲ್ವಾ? ಸಂಜು, ಆಗ್ಲೇ ಫೋನ್ ಮಾಡಿ ಅಮ್ಮಂಗೆ ಮಾತ್ರೆ ಬೇಕು ಅಂತ ಹೇಳ್ದೆಲ್ಲ ಮರ್ತ್ಬಿಟ್ಯಾ? ಅಯ್ಯೋ, ಕಾಲ್ ನೋವು ಅಂತ ಹೇಳ್ತೀರಾ, ಬನ್ನಿ. ನಂಗೆ ಗೊತ್ತು ಕಣೋ, ಸಂಜು ನಿನ್ಗೆ ಫೋನೇ ಮಾಡಿಲ್ಲ. ಎಲ್ಲ ಗೊತ್ತಾಗುತ್ತೆ, ತಗೊಳ್ಳಿ. ಎಲ್ಗೆ ಹೋಗ್ತಿದ್ದೀರಾ? ಪಾತ್ರೆ ತೊಳಿಬೇಕು ಕಣೋ. ಕಾಲ್ ನೋವಿದೆ ಅಂತ ಹೇಳ್ತೀರಾ, ಪಾತ್ರೆ ತೊಳಿಬೇಕಾ? ನಾನು ಮಾಡ್ತೀನಿ ಬಿಡಿ. ಏಯ್, ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತೀಯಾ? ಬಾಯ್ಲಿ. ಯಾಕೆ? ಹುಡುಗರು ಪಾತ್ರೆ ತೊಳೆದ್ರೆ ಕೈ ಸೋದೋಗುತ್ತಾ? ಅವ್ರಾಗಂದ್ರು ಅಂದ್ರೆ ನಿನ್ ಫೀಲಿಂಗ್ಸ್ ಏನ್ ಬದಲಾಗ್ಬಿಡುತ್ತಾ? ನಿನಗೂ ಅವ್ರ ಕಂಡ್ರೆ ಇಷ್ಟ ತಾನೇ? ಸರಿ ಬಿಡು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ರಾಧಿಕಾ, ಏನಾಯ್ತೆ? ದೊಡಮ್ಮ, ನನ್ನ ಫ್ರೆಂಡ್ ಒಬ್ಳು ಕಾಲೇಜಲ್ಲಿ ಲೆಕ್ಚರ್ನ ಲವ್ ಮಾಡ್ತಿದ್ದಾಳೆ. ಐ ಲವ್ ಯು ಕರ್ಣ ಸರ್. ಅವಳು ಪ್ರಪೋಸ್ ಮಾಡಕ್ಕೆ ಅಂತ ಹೋದ್ರೆ ಇನ್ಫ್ಯಾಕ್ಚುಯೇಷನ್ ಅಂತ ಬೈದ್ ಬಿಟ್ಟು ಕಳ್ಸಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಇವತ್ತಿನ ಟೀನ್ಸು ಇನ್ಫ್ಯಾಕ್ಚುಯೇಷನ್ ಲವ್ ಅಂತ ಅನ್ಕೊಂಡಿದ್ದಾರೆ. ಎಲ್ಲ ಬಿಟ್ಟು ಫಸ್ಟ್ ಅವಳಿಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಹೇಳು. ಅಣ್ಣ, ಅವಳು ಕಾಲೇಜಲ್ಲಿ ಟಾಪರು, ಪ್ರೀತಿ ಮಾಡ್ತಿದ್ದಾಳೆ ಅಂದ್ರೆ ಓದಲ್ಲ ಅಂತ ಅರ್ಥನಾ? ಆದ್ರೂ ಲೆಕ್ಚರರೇ, ಸ್ಟೂಡೆಂಟೇ. ಕರ್ಣ, ಪ್ರೀತಿ ಅನ್ನೋದು ವಯಸ್ಸು, ಸ್ಥಾನ, ಮಾನ ಇವೆಲ್ಲ ನೋಡಿ ಬರೋದಲ್ಲ ಕಣೋ. ಹೇಗೆ ಇರ್ಲಿ, ಇಡೀ ಜೀವನ ಅವ್ರ ಜೊತೆನೆ ಕಳೀತೀನಿ ಅಂತ ಮನ್ಸು ಹೇಳುತ್ತೆ. ಸ್ವಭಾವ ಇಷ್ಟ ಆದ್ರೆ ಮಾತ್ರ ನಿಜವಾದ ಪ್ರೀತಿ ಹುಟ್ಟೋಕ್ ಸಾಧ್ಯ. ಹಾಗಂತ ಅವಳ ಭಾವನೆಗಳಿಗೆ ಆಕರ್ಷಣೆ ಅಂತಾನೂ ಹೆಸರು ಕೊಡಕ್ಕಾಗಲ್ಲ ಕಣೋ. ಪ್ರೀತಿ ಅಂದ್ರೇನೆ ಹಾಗೆ. ಇವತ್ತು ನಿಧಿ ಇನ್ನೂ ಬರಲೇ? ಇವತ್ತು ನಾವೇ ಫಸ್ಟು. ಖರೇನ ಹೇಳ್ದಿ? ನಮ್ಮ ಮಾಮೂಲಿ ಜಾಗ ಬಿಟ್ಟು ಇಲ್ಲಿ ಯಾಕೆ ನಿಂತಿದ್ಯಾ? ನಮ್ ಡಾಕ್ಟರ್ ಕರ್ಣ ಸರ್ನ ಬಿಟ್ಕೊಟ್ಬಿಟ್ಯಾ? ಹೆಂಗೆ ಬಿಟ್ಕೊಡದ? ನೋ ವೇ, ಚಾನ್ಸೇ ಇಲ್ಲ. ನಾನು ಆಲ್ರೆಡಿ ಕರ್ಣ ಸರ್ಗೆ ಪ್ರಪೋಸ್ ಮಾಡಾಯ್ತು. ಯಾವಾಗ ಪ್ರಪೋಸ್ ಮಾಡ್ದೆ? ನೆನ್ನೆ ಮಳೆಲಿ ಇಬ್ರು ಫುಲ್ ಒದ್ದೆ. என்ன சொன்னே? ಐ ಲವ್ ಯು ಸರ್. ಅದಕ್ಕೆ ಅವ್ರೇನ್ ಹೇಳ್ಯಾರ? ನೀವೇ ನೋಡಿ ಅಲ್ಲ, ಅವ್ರ ಕಣ್ಗಳು ಎಲ್ಲದನ್ನು ಬಿಟ್ಟು ನನ್ನನ್ನ ಹೇಗೆ ಹುಡ್ಕುತ್ತೆ ಅಂತ.
ನಿಜ ಕರ್ಣ ಸರ್ ಬಿದ್ದೋಗ್ಬಿಟ್ರಾ? ಏನ್ ನೋಡಿ ಮಾಡ್ಯಾಳು ಏನ್ರಿಕಿ? ನನ್ಗೇನೋ ಇವ್ಳು ಕಾಗೆ ಹಾರಿಸ್ತಾಳೆ ಅನ್ಸ್ತಿದೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹಲೋ ಸರ್. ಹಲೋ. ಹಾಯ್ ಸರ್. ಹಾಯ್. ಕರ್ಣ ಸರ್ ನನ್ನ ಕಡೆ ನೋಡ್ತಾರಲ್ವಾ, ನಿಲ್ತಾರಲ್ವಾ? ನೋಡ್ಲಿ 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 ನೋಡ್ಲಿ